ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಚಪ್ಪಾಳೆ. ವಿಶ್ವ ಯೋಗ ದಿನ ಬಸವಶ್ರೀ ಫೌಂಡೇಶನ್ ಅದರ ಅಧ್ಯಕ್ಷರಾದಂಥ ಕನ್ನಡಪರ ಹೋರಾಟಗಾರ ಪತ್ರಕರ್ತರಾದಂಥ ಸದಾಶಿವ ಅವರ ನೇತೃತ್ವದಲ್ಲಿ ಏನು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಮೇಲೆ ಈ ಸಮಾಜದಲ್ಲಿ ನಾನಾ ರಂಗದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಅವರೆಲ್ಲರಿಗೂ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮತ್ತು ಒಂದು ಸದ್ಭಾವನಾ ಸಮಾವೇಶವನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಎಲ್ಲ ಪ್ರಶಸ್ತಿ ಪುರಸ್ಕೃತರನ್ನು ಸನ್ಮಾನಿಸಿದಂತಹ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರಂಥ ಗೌರವಾನ್ವಿತರಂಥ ಪಿ ಕೃಷ್ಣ ಭಟ್ರವರಿದ್ದಾರೆ, ಮತ್ತು ಶಿರದಿಂದ ಆಗಮಿಸಿರ್ತಕ್ಕಂಥ ಪೂಜ್ಯರಿದ್ದಾರೆ. ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಸಾರ್ಥಕವಾಗಿದೆ. ಯಾರು ಎಲೆಮರೆಕಾಯಿಯಂತೆ ಕೆಲಸವನ್ನು ಮಾಡಿದ್ದಾರೆ ಅವರನ್ನು ಗುರುತಿಸಿ ಅವರ ಒಂದು ಶ್ರಮಕ್ಕೆ ಅವರ ಒಂದು ಪ್ರಯತ್ನಕ್ಕೆ ಪುಷ್ಟಿಯನ್ನು ನೀಡುವಂಥದ್ದು, ಅವರನ್ನು ಪ್ರೇರೇಪಿಸಿ ಮುಂದೆ ಹೆಚ್ಚಿನ ಕೆಲಸಗಳನ್ನು ಮಾಡಲಿಕ್ಕೆ ಪ್ರೇರಿಸುವಂಥ ಒಂದು ಕಾರ್ಯಕ್ರಮವನ್ನು ಸದಾಶಿವ ಅವರು ಬಸವಶ್ರೀ ಫೌಂಡೇಶನ್ ಮುಖಾಂತರ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ. ಇನ್ನೂ ನೂರಾರು ಜನರಿಗೆ, ಸಾವಿರಾರು ಜನರಿಗೆ ಅವರಲ್ಲಿರ್ತಕ್ಕಂಥ ಏನು ಅದಮ್ಯ ಶಕ್ತಿ ಏನಿದೆ ಅದನ್ನು ಉದ್ದೀಪನಗೊಳಿಸಿ ಅದು ಪ್ರಜ್ವಲಮಾನಕ್ಕೆ ಬರಲಿಕ್ಕೆ ಈ ಒಂದು ಏನು ಇವತ್ತಿನ ಕಾರ್ಯಕ್ರಮ ಪ್ರೇರೇಪಣೆ ಆಗಲಿ ಅಂತೇಳಿ ಹಾರೈಸ್ತೇನೆ. ಬಸವಶ್ರೀ ಫೌಂಡೇಶನ್ ಇದರ ವತಿಯಿಂದ ಸದಾಶಿವ ಅವರು ಈ ಮಹಾಸಂಗಮ ಸಮಾವೇಶವನ್ನು ಭಗವಾನ್ ಬುದ್ಧ ಬಸವೇಶ್ವರ ಮತ್ತು ಬಿ.ಆರ್. ಅಂಬೇಡ್ಕರ್ ಹಾಗೂ ಡಾಕ್ಟರ್ ಶಿವಕುಮಾರ ಸ್ವಾಮಿ ಜಯಂತಿ ಈ ನಿಮಿತ್ತವಾಗಿ ಇಂದು ದಿನಾಂಕ 21/6/2024 ಈ ಪ್ರಶಸ್ತಿ ಪುರಸ್ಕಾರವನ್ನು ಇದು ಸಿದ್ಧಗಂಗಾ ರಾಷ್ಟ್ರೀಯ ರತ್ನ ಪುರಸ್ಕಾರ ಅಂತ ನೀಡುತ್ತಾ ಬಂದಿದ್ದಿರುತ್ತದೆ. ಅದಕ್ಕಾಗಿ ನನಗೆ ಒಂದು ಅನಿಸೋದೇನೆಂದರೆ ಸದಾಶಿವರು ಮಾಡುತ್ತಾ ಬಂದಂತಹ ಈ ಪ್ರಶಸ್ತಿ ಇದು ನಿಜವಾಗಿ ಒಂದು ಮತ್ತು ಇದೇ ಪ್ರಕಾರವಾಗಿ ಎಲ್ಲ ಸದಾಶಿವರ ಕೆಲಸ ಮಾಡ್ತಾರೆ. ಫೌಂಡೇಶನ್ ವತಿಯಿಂದ
ಈಗಾಗಲೇ ತಿಳಿದ ನಾವು ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಯೋಗ ಡೇ ದಿವಸ ಆಗಲಿ ಅಥವಾ ಬುದ್ಧ ಮತ್ತು ಇವರ ಜೊತೆಗೆ ಮಾಡಿದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಗೆ ಎಲ್ಲ ಸಮಾಜ ಸೇವೆಯನ್ನು ಸಲ್ಲಿಸಿದಂಥ ಎಲ್ಲ ವ್ಯಕ್ತಿಗಳಿಗೆ ಇವತ್ತು ಅವರು ಕರೆತಂದು ಪೌರ ಸನ್ಮಾನವನ್ನು ಮಾಡಿ ಅವರ ಒಂದು ಸಾಧನೆಯನ್ನು ಗುರುತಿಸಿ ಎಲ್ಲ ಜನರನ್ನು ಒಟ್ಟುಗೂಡಿಸಿದಂಥ ಶ್ರೀಯುತ ಸದಾಶಿವ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದ ಹೇಳೋದ್ರ ಜೊತೆಗೆ ಇಂಥ ಹಲವಾರು ಕಾರ್ಯಕ್ರಮಗಳು ಸಾಂಸ್ಕೃತಿಕ ಹಾಗೂ ವೈದ್ಯಕೀಯ ಇನ್ನುಳಿದ ಎಲ್ಲ ಕಾರ್ಯಕ್ರಮಗಳು ಅವರು ಇನ್ನೂ ಹೆಚ್ಚಾಗಿ ಮಾಡೋದ್ರ ಜೊತೆಗೆ ಎಲ್ಲರಿಗೂ ಪ್ರೋತ್ಸಾಹ ಕೊಡುವಂಥ ಒಂದು ಪ್ರವೃತ್ತಿ ಬೆಳೆಯಲಿ. ಇಂಥ ಕಾರ್ಯಕ್ರಮವನ್ನು ಇನ್ನೂ ನಾವುಗಳು ಕೂಡ ಇಂಥ ಒಂದು ಸಂಘ ಸಂಸ್ಥೆಗಳನ್ನು ಮಾಡಿಕೊಂಡು ಹೆಚ್ಚಿನದಾಗಿ ಜನರಲ್ಲಿ ಪ್ರೋತ್ಸಾಹ ಕೊಡುವಂಥ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತ ಹೇಳ್ತಾ ನಾವು ಮತ್ತು ಚೀಫ್ ಜಸ್ಟಿಸ್ ಆಗಿರುವಂಥ ಪಿ ಕೃಷ್ಣ ಭಟ್ ಅವರಿಗೆ ಎಲ್ಲರಿಗೂ ತುಂಬ ಶುಭಾಶಯಗಳು ಮತ್ತು ಧನ್ಯವಾದಗಳು ಅವ್ರಿಗೆ ಹೇಳ್ತಾ ಇದ್ದೀವಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೆಯಿತು. ಅದೇ ರೀತಿಯಾಗಿ ಯಶಸ್ವಿಯಾಗಿ ನಡೀತು ಒಂದು ಕಡೆ ಆದರೂ ಕೂಡ ಸಾಕಷ್ಟು ಜನ ಬಂದು ನಮಗೆಲ್ಲ ಪ್ರೋತ್ಸಾಹ ಮಾಡಿದ್ದಾರೆ. ಯಶಸ್ವಿಯಾಗಿ ನಾವು ನಡೆಸ್ತೀವಿ.